ಬಂಧುಗಳ ಹರಸೆ ಎಂದು ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಬ್ಯೂಟಿಫುಲ್. ನೀವಿಬ್ರು ಇಷ್ಟೊಂದು ಕ್ರಿಯೇಟಿವ್ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಕ್ಸಾಕ್ಟ್ಲಿ, ಎಕ್ಸ್ಟ್ರಾರ್ಡಿನರಿ ಬ್ಯೂಟಿಫುಲ್. ಈ ಫಸ್ಟ್ ನೈಟ್ ಪ್ರಿಪ್ರೇಷನ್ ಎಲ್ಲ ನೋಡ್ತಾ ಇದ್ರೆ ತೀರಾ ಆಕ್ವರ್ಡ್ ಅನ್ಸೋದು ನಾನೇನು ಹೇಳ್ತಿರ್ಲಿಲ್ಲ. ಕೆಲವೊಂದನ್ನ ಪೂರ್ತಿಯಾಗಿ ಹೇಳಬೇಕು ಅಂತ ಏನೂ ಇಲ್ಲ. ಅವಳು ನನ್ನ ತಂಗಿ. ತಾವು ಸ್ವಲ್ಪ ಇಬ್ರು ಹೋಲ್ಸೇಲಾಗಿ ನನ್ನ ತಂಗಿಯನ್ನ ಪಟಾಯಿಸ್ಕೊಂಡು ಈಗ ಮದುವೆ ಆಗಿರೋ ನನ್ನ ಹೆಂಡತಿ ಬಗ್ಗೆ ಮಾತಾಡಕ್ ಬಂದ್ರೆ ಡೈಲಾಗ್ ಹೊಡಿತೀರಲ್ವಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ರೂಮ್ ಅಲಂಕಾರ ಮಾಡೋದಕ್ಕೆ ನೀವಿಬ್ರು ನಮಗೆ ಹೆಲ್ಪ್ ಮಾಡಬೇಕು. ಸ್ವಲ್ಪ ಆಗಿದೆ, ಇನ್ನು ತುಂಬಾ ಆಗ್ಬೇಕು. ಇದನ್ನೆಲ್ಲ ಒಳ್ಳೆ ಡೆಕೋರೇಟರ್ಗೆ ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸ್ಬೋದಿತ್ತಲ್ವಾ? ಸುಮ್ಮನೆ ನಾವ್ ಯಾಕೆ ಓದಾಡ್ಬೇಕು? ಹಲೋ, ಎಲ್ಲ ಕೆಲಸನೂ ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸ್ಬೋದು, ಆದ್ರೆ ಕೆಲವೊಂದು ಕೆಲಸನ ಮನೆಯವ್ರು ಮಾಡಿದ್ರೇನೆ ಚಂದ. ತಿಳ್ಕೊ, ಸುಮ್ಮನೆ ಕತೆ ಹೊಡಿಬೇಡ ಕಾಮ್ಚೋರ್. ಏನ್ ಹಾಗೆ ನೋಡ್ತಾ ಇದ್ಯಾ? ನೀನು ಬಿಸ್ನೆಸ್ ಐಕಾನ್ ಆಫ್ ದಿ ಇಯರ್, ದಿ ಗ್ರೇಟ್ ವೇದಾಂತ ವಸಿಷ್ಠ ಸೊಸೈಟಿಗೆ. ಮನೆಯಲ್ಲಿ ಅಣ್ಣ ಅಷ್ಟೇ. ಇದನ್ನೆಲ್ಲ ನೀನೇ ಜವಾಬ್ದಾರಿ ತಗೊಂಡು ಮಾಡಬೇಕು. ಕೆಲವೊಂದನ್ನು ಮನೆಯವರೇ ಮಾಡಬೇಕು ಅಂತ ನಿಮ್ಗೆ ಸಪ್ರೇಟಾಗಿ ಬೇರೆ ಹೇಳಬೇಕಾ? ನೀನು ಹೇಳಿದ್ನೆ ಮತ್ತೆ ಹೇಳಿದ್ರು ನಾನು ಕೇಳ್ತಿದ್ದೀನ. ಯಾಕೆ ಅಂದರೆ ಇವ್ರು ಸೂ ಸ್ವೀಟ್. ಹೌದಾ? ಹಾಗಿದನ್ನೆಲ್ಲ ತೊಗೊಂಡ್ಬನ್ನಿ. ವಿಕೆಂಡ್ ನೀವು ಬಾಬಾ ತುಂಬ ಡೆಕೋರೇಟ್ ಮಾಡೋಕ್ಕಿದೆ. ಇದು ನಿಮಗೂ ಜವಾಬ್ದಾರಿ ಇದೆ, ಓಕೆನಾ? ಅಣ್ಣ, ಅದಕ್ಕೆ ನಿನ್ನ ರೊಮ್ಯಾನ್ಸ್ ಮುಗ್ದಿದ್ರೆ ನಾವು ಮುಂದಿನ ಕೆಲಸ ಮುಂದುವರಿಸ್ಬೋದಾ? ಇದನ್ನು ಕುಳಿತ್ಕೊಂಡಿರ್ತೀನಿ. ಇಬ್ರು ಬೇಗ ಎಲ್ಲ ತಗೊಂಡ್ ಬರ್ಬೇಕು. ದೇವ್ರೆ, ಮದುವೆ ಚೆನ್ನಾಗಿ ನಡಿಬೇಕು, ಎಲ್ಲ ಸಾಂಗವಾಗಿ ನೆರವೇರಬೇಕು ಅಂತ ನಾನು ನಿನ್ನ ಹತ್ರ ಬೇಡ್ಕೋತಾ ಇದ್ದೆ. ನಿನ್ನ ದಯೆಯಿಂದ
ಎಲ್ಲ ಚೆನ್ನಾಗೇ ನಡೀತು. ಆ ಸಂತೋಷ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೈಯಲ್ಲಿ ಬಿಡುಗಾಸು ಇಲ್ಲ. ಮನೇಲಿರೋರಿಗೆ 4 ದಿನಕ್ಕಾಗೋಷ್ಟು ದಿನಸಿ ಬಿಟ್ಟರೆ ಎಲ್ಲ ಖಾಲಿಯಾಗ್ಬಿಟ್ಟಿದೆ. ಇದು ನನಗೆ ಹೊಸತೇನಲ್ಲ. ಇದಕ್ಕಿಂತ ಕಷ್ಟ ದಿನಗಳನ್ನ ನಾನು ನೋಡಿರೋದು ನಿಜಾನೇ. ಆಗ ಮೈಯಲ್ಲಿ ಕಸುವಿತ್ತು. ಕಷ್ಟ ಆದರೂ ಒಟ್ಟಿಗೆ 4 ಮನೆನ ಒಪ್ಕೊಂಡು ಕೇಟ್ರಿಂಗ್ ಮಾಡಿ ಅದರಲ್ಲಿ ಬರೋ ದುಡ್ಡಿಂದ ಸಂಸಾರ ನಿಭಾಯಿಸ್ತಿದ್ದೆ. ಆದರೆ ಈಗ ಆ ಅವಕಾಶನೂ ಕಳ್ಕೊಂಬಿಟ್ಟಿದ್ದೀನಿ ತಾಯಿ. ನನಗೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ದೇವ್ರೆ, ನೀನೇ ದಾರಿ ತೋರಿಸ್ಬೇಕಪ್ಪ. ನಾನು ಆಟೋ ಓಡಿಸಿ ಸಂಪಾದಿಸ್ತಿರೋದ್ಕಿಂತ ಬಾಡಿಗೆ ಕಟ್ಟೋ ಹಣನೇ ಜಾಸ್ತಿ ಇದೆ. ನಾನು ದಿಕ್ಕೆಟ್ಟು ಕೂತಾಗ ನನಗೆ ಅನ್ನ ಸೂರು ಎಲ್ಲ ಕೊಟ್ಟಿರೋ ಇವರು ಕಷ್ಟದಲ್ಲಿದ್ದಾರೆ ಅಂದರೆ ನಾನೇನಾದರೂ ಮಾಡಲೇಬೇಕು. ವಿಕ್ರಾಂತ್, ಜೋಪಾನ ಕಣೋ. ನೋಡಿ ಬಾವ, 3 ಎರ್ದಿರೋರು 6 ಎತ್ತಿರೋರಿಗೆ ಫಸ್ಟ್ ನೈಟ್ ಬಗ್ಗೆ ಉಪದೇಶ ಮಾಡಕ್ ಬರ್ತಿದ್ದಾರೆ. ಹಲೋ, ನೀನು ನನ್ನ ತಂಗಿ ಬಗ್ಗೆ ಮಾತಾಡ್ತಿರೋದು ಅನ್ನೋದು ನೆನಪಿರಲಿ. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ಮಾಡಿಸಿರೋ ಮುದ್ದು ಬಾವ, ನೀವು ಕಾಮಿಡಿ ಮಾಡಬೇಡಿ. ಅಲ್ಲ, ಈ ಮನೇಲಿ ನಾನು ಯಾರು ಸೀರಿಯಸ್ ಆಗಿ ತಗೊಳಲ್ವಾ? ಮುಂದಿನ ವರ್ಷದೊಳಗಡೆ ಮನೆಗೊಂದು ಮುದ್ದಾದ ಮೊಮ್ಮಗು ಬರೋ ಹಾಗಾಗಲಿ. ಎಲ್ಲ ಒಳ್ಳೇದಾಗ್ಲಪ್ಪ. ಅಮ್ಮ, ಇವತ್ತಾನೆ ಮದುವೆ ಆಗಿದೆ. ಏನು ಅಂಥ ಅರ್ಜೆಂಟು? ಅರ್ಜೆಂಟು ಇಲ್ಲ, ಗಿರ್ಜೆಂಟು ಇಲ್ಲ. ಇದೊಂಥರ ಆಶೀರ್ವಾದ ಇದ್ದಾಗ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ವಿಕ್ಕಿ, ನೀನು ಹೋಗಪ್ಪ. ನೀನು ಹಂಗೆ ನುಗ್ತಾ ಇದೆಯಾ? ಇದು ಟೋಲ್ ಗೇಟ್, ಇಲ್ಲಿ ದುಡ್ಡು ಕಟ್ಟಲೇಬೇಕು. ಇದು ಬೇರೆನಾ? ಆಫ್ ಕೋರ್ಸ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಯು ಸಿ. ನೀನು ಹಾಗೆ ನೋಡ್ತಾ ಇದೆಯಾ? ತೆಗಿ. ಸರಿ, ಎಷ್ಟು ಕೊಡಬೇಕು? ಮಿನಿಮಮ್ ಅಂದ್ರೂ 5,000 ಆಗುತ್ತೆ. ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ಅಂದ್ರೆ ಧಾರಾಳವಾಗಿ ಕೊಡ್ಬೋದು. ಏನು 5,000ನಾ? ಇದು ಸುಲಿಗೆ. ನೀವು ಇದಕ್ಕೆ ಸುಲಿಗೆ, ದರೋಡೆ ಅಂತ ಯಾವ ಬೋರ್ಡ್ ಆದ್ರೂ ಹಾಕೊಳ್ಳಿ ಬಾವ. ಆದ್ರೆ ನೀವು ಪೇ ಮಾಡದೆ ಎಂಟ್ರಿ ಅಂತ ಸಿಗಲ್ಲ. ನಾನು ಕೊಡ್ತೀನಿ, ಅವನನ್ನು ಬಿಡಿ. ಹಲೋ, ನಾನು ಹೇಳಿದ್ದು ಒಬ್ರಿಗೆ 5,000 ಅಂತ. ನಾವಿಬ್ರಿದ್ದೀವಿ. ವಿಕ್ರಾಂತ್, ಇದು ಯಾಕೋ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಬಾ, ನೀನು ನನ್ನ ಜೊತೆ ಮಲ್ಕೋ. ಅಗ್ರಜ, ಬಾಮೈದ, ನಿನಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ. 10,000 ಅಂದ್ರೆ ಒಂದು ಹುಡುಗಾಟನ? ವೇದಾಂತ್ ಸರಿಯಾಗಿ ಹೇಳಿದರೆ, ಬಾ ನೀನು ನಮ್ಮ ಜೊತೆ ಮಲ್ಕೋ. ಬಾವಾ ನೀವು ಯಾಕೆ ಸುಮ್ಮನೆ ಎಲ್ಲರೂ ಅವನನ್ನ ಗೋಳಿಕೋತಾ ಇದ್ದೀರಾ? ಯು ಆರ್ ಟೂ ಸ್ವೀಟ್ ಮದರ್ ಇಂಡಿಯಾ. ಆದ್ಯಾ, ಇರೋದೇ 5,000, ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ರೆ. ಆನ್ಲೈನ್ ಟ್ರಾನ್ಸ್ಫರ್ ಮಾಡು, ನಮ್ಗೆ ಅದಾದ್ರೂ ಓಕೆ. ಆದ್ಯಾ, ವಿಕ್ರಾಂತ್, ಬಾಯ್. ಸೂಪರ್ ಅಗ್ರಜ ನೀನು. ಥ್ಯಾಂಕ್ ಯು. ತಗೋ, ಇದರಲ್ಲಿ 10,000 ರೂಪಾಯಿ ಇದೆ. ಈಗ ದಾರಿ ಬಿಡು ಅಷ್ಟೇ. ಇನ್ನೊಂದು ಟಾಸ್ಕ್ ಇದೆ, ಇರಪ್ಪ. ಏನು? ಇನ್ನೊಂದು ಟಾಸ್ಕಾ? ನಿಮ್ಮ ಅಣ್ಣನ ಕೈಯಲ್ಲಿ ಅಮೂಲ್ಯನ್ ಸ್ವಲ್ಪ ಹೊಗಳ್ಸು, ಆಮೇಲೆ ದಾರಿ ಬಿಡ್ತೀನಿ. ಅಯ್ಯೋ ಅದಕ್ಕೆ ಬಿಡ. ಅಗ್ರಜ, ಅದೇನ್ ಕೇಳ್ತಾರೋ ಮಾಡ್ಬಿಡು ಬೇಗ. ಇಲ್ಲಾಂದ್ರೆ ನನ್ನ ಪಾಲಿನ ಸುಮ್ಮದ.
ಪಾಪ ಆರ್ತಿಯವರು ನನಗೋಸ್ಕರ ಕಾಯ್ತಾ ಇರ್ತಾರೆ. ಪ್ರೇಮಿಗಳ ಹೃದಯನ ಅಳಿಸ್ಬೇಡ, ನಿನಗೆ 15 ಜನ್ಮಕ್ಕಾಗಷ್ಟು ಪಾಪ ಬಂದ್ಬಿಡುತ್ತೆ. ಪ್ಲೀಸ್ ಅಗ್ರಜ, ಪ್ಲೀಸ್ ಕಣೋ. ಶಿ ಇಸ್ ಬ್ಯೂಟಿಫುಲ್. ಅವಳಷ್ಟು ಸುಂದರವಾಗಿರೋ ಹುಡುಗಿನ ನಾನು ನೋಡೇ. ಬರೀ ರೂಪದಲ್ಲಷ್ಟೇ ಅಲ್ಲ, ಮನಸ್ಸಲ್ಲಿ ಕೂಡ ತುಂಬಾ ಬ್ಯೂಟಿಫುಲ್. ಪ್ಯೂರ್ ಸೋಲ್ ಇವಳು. ಶಿ ಆಲ್ವೇಸ್ ಕೀಪ್ಸ್ ಅ ಫ್ಯಾಮಿಲಿ ಫಸ್ಟ್. ಈ ವಿಷಯದಲ್ಲಿ ನಾನು ಅವಳು ಒಂದೇ ಥರ. ಅವಳು ಎಲ್ಲಿರ್ತಾಳೋ ಅಲ್ಲಿ ಖುಷಿಗೆ ಯಾವ ಕೊರತೆನೂ ಆಗೋದಿಲ್ಲ. ಅವಳೊಂಥರ ಎನರ್ಜಿ ಬೂಸ್ಟರ್. ಇನ್ ಒನ್ ವರ್ಡ್, ಶಿ ಜಸ್ಟ್ ಆಸಮ್. ಅಂಡ್ ವೇದಾಂತ್, ಸಮಯ ಆಗ್ತಿದೆ. ಎಲ್ಲದಕ್ಕೂ ಒಂದು ಮುಹೂರ್ತ ಅಂತ ಇರುತ್ತೆ. ವಿಕಿನ್ ಕಳಿಸಿ. ವಿಕ್ರಾಂತ್, ಓಕೆ, ನೀನು ಒಳಗೆ ಹೋಗ್ಬೋದು. ಆರ್ತಿನ ಒಳಗೆ ಕಳಿಸ್ತೀವಿ, ಓಕೆನಾ? ಆರ್ತಿ ಒಳಗಿಲ್ವಾ? ಸುಮ್ಮನೆ 1000 ರೂಪಾಯಿ ಪೇ ಮಾಡೋದಲ್ಲ. ಕೊಡಿಲಿ ಕೊಡಿಲಿ ಕೊಡಿ. ಮದರಿಂಗ್ಯಾ ವಿಕ್ಕಿ ಅವರೇ, ಹೂವಿನಂತ ಚೆಲುವೆಗೆ ಹೂವಿನ ದಾರಿ. ಬನ್ನಿ. ನದೀಂ ಧೀಂ ತನ, ನದೀಂ ಧೀಂ ತನ, ಮಧುರ ಪ್ರೇಮದ ಮೊದಲ ಕಲ್ಲಣ, ಧನ್ಯಾಲಿಂಗನ. ನದೀಂ ಧೀಂ ತನ, ನದೀಂ ಧೀಂ ತನ. ನಾನು ಈ ರಾತ್ರಿಗೋಸ್ಕರ ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ ಗೊತ್ತಾ? ನಿಮಗೂ ಗೊತ್ತು, ಇನ್ನು ಕಾಯಕ್ಕಾಗಲ್ಲ. ನೀವು ನಕ್ಕಿದ್ರು ಚಂದ, ಕೋಪ ಮಾಡ್ಕೊಂಡ್ರು ಚಂದ, ನಾಚ್ಕೊಂಡ್ರು ಚಂದ. ನನ್ನ ಪಾಲಿನ ವಿಶ್ವ ಸುಂದರಿ ಕಂಡ್ರೆ ನೀವು. ಅಲ್ಲಲ್ಲ, ಜಗತ್ ಸುಂದರಿ. ಎರಡು ಒಂದೇ. ಹೌದಲ್ಲ? ಸಾರಿ, ಸ್ವಲ್ಪ ಎಕ್ಸೈಟ್ ಆಗ್ಬಿಟ್ಟಿದೆ. ಕೂತ್ಕೊಳ್ಳಿ.
ಹೇಗಿದೆ ಡೆಕೋರೇಷನ್? ಎಲ್ಲ ನಮ್ಮ ಮನೆಯವರೇ ಮಾಡಿರೋದು. ನೋಡಿ ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ನಮ್ಮ ಫಸ್ಟ್ ನೈಟ್ಗೆ. ಅಂದ್ರೆ ನಮ್ಮ ದಾಂಪತ್ಯ ಜೀವನದ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ, ನಮ್ಮ ಅರ್ಥ ಆಯ್ತು ಬಿಡಿ. ವಿಕ್ಕಿ ಅವರೇ, ಅಮೂಲ್ಯ, ನಿನಗೂ ಸುಸ್ತಾಗಿರ್ಬೇಕು, ಹೋಗಿ ಮಲ್ಗು. ನೀನು ಬಾ. ಬೇಗ ಮಲ್ಕೊಳ್ರಿ, ನಿದ್ದೆಗೆ ಇಡಬೇಡ್ರಿ. ಏಯ್, ಅಮ್ಮ ಅಜ್ಜಿ ಹೇಳಿದಂದ ಕುಣ್ಕೊಂಡು ಹೊರಟಿಯಲ್ಲ, ಇವತ್ತು ಯಾರು ನಿದ್ದೆ ಮಾಡಲ್ಲ. ವಿಕ್ಕಿ ಬಾಬನ್ ರೂಮಲ್ಲಿ ನಾವು ಮಾಡಿರೋ ಕೆಲ್ಸಕ್ಕ ಮತ್ತಿನ್ನೇನಕ್ಕೆ? ಏನ್ ಮಾಡಿದೀರಾ? ಜಾಸ್ತಿ ಏನು ಮಾಡಿಲ್ಲ, ಸಿಂಪಲ್ ಆಗಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿದೀವಿ ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ಪಟಾಕಿ ಸಿಡ್ಸೋ ಪ್ಲಾನು ಲೇಟಾಗಿ ಫ್ಲಾಶ್ ಆಯ್ತು. ಇಲ್ಲ ಅಂದಿದ್ರೆ ರೂಮಲ್ಲಿ ಲಕ್ಷ್ಮಿ ಪಟಾಕಿ, ಆಟಮ್ ಬಾಂಬು ಎಲ್ಲ ಬ್ಲಾಸ್ಟ್ ಮಾಡಿ ವಿಕ್ಕಿ ಬಾಬನ ಅಟ್ಟಾಡಿಸ್ಬಿಡ್ತಿದ್ವಿ. ನಾನ್ಸೆನ್ಸ್. ಇಷ್ಟು ವಯಸ್ಸಾದ್ರೂ ಹುಡುಗ ಬುದ್ಧಿ ಮಾತ್ರ ಹೋಗಿಲ್ಲ ಅಲ್ವಾ ನಿಮ್ಮಿಬ್ಬರಿಗೂ? ನಾನು ಈಗಲೇ ಹೋಗಿ ವಿಕ್ರಾಂತ್ಗೆಲ್ಲ ಹೇಳ್ತೀನಿ. ನೋ ಯೂಸ್ ವೇದಾಂತ್. ಫಸ್ಟ್ ನೈಟ್ ದಿನ ಈ ರೀತಿ ಆಟ ಆಡ್ಸೋದು ಒಂದು ರೀತಿ ಸಂಪ್ರದಾಯನೇ ಆಗೋಗಿದೆ. ನೀವಲ್ಲಿ ಹೋಗಿ ಹೇಳಿದ್ರು ಏನು ವ್ಯತ್ಯಾಸ ಆಗಲ್ಲ. ಯಾಕೆ ವ್ಯತ್ಯಾಸ ಆಗಲ್ಲ? ಹಾ, ಯಾಕಂದ್ರೆ ಪ್ಲಾನ್ ಮಾಡಿರೋದು ನಾವು. ಅದೇನು ಅಂತ ಪತ್ತೆ ಹಚ್ಚೋದು, ಅದಕ್ಕೆ ಕೌಂಟರ್ ಪ್ಲಾನ್ ರೆಡಿ ಮಾಡೋ ಸೀನ್ ಎಲ್ಲ ಇಲ್ವೇ ಇಲ್ಲ. ವಿಕ್ಕಿ ಬಾಬಾ ಎಲ್ಲ ಕಟ್ಟನು ಅನುಭವಿಸ್ಲೇಬೇಕು. ಅಷ್ಟು ಬ್ರಿಲಿಯಂಟ್ ಆಗಿ ಪ್ಲಾನ್ ಮಾಡಿದೀವಿ. ಆರ್ ಯು ಸೀರಿಯಸ್? ಅಂಥದ್ದೇನು ಮಾಡೋದಕ್ಕೆ ಸಾಧ್ಯ? ನಾವು ಮಾಡ್ದಿರೋ ಕೆಲವು ಪ್ಲಾನ್ಗಳು ಹೇಳ್ತೀವಿ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಮಾಡಿರೋದು, ವಿಂಡೋಯಿಂದ ವಾಟರ್ ಸ್ಪ್ರೇ ಮಾಡೋದು, ಬೆಲ್ ಫಿಟ್ ಮಾಡಿ ಆಗಾಗ ಬಾರಿಸೋದು, ಸೆಪ್ರೇಟ್ ವೈರ್ ಫಿಟ್ ಮಾಡಿ ಲೈಟ್ ಆನ್ ಆ್ಯಂಡ್ ಆಫ್ ಮಾಡೋದು, ಮ್ಯೂಸಿಕ್ ಸಿಸ್ಟಮ್ ಆನ್ ಆಗೋ ಹಾಗೆ ಮಾಡಿ ಜೋರಾಗಿ ಸೌಂಡ್ ಮಾಡೋದು, ಬೆಡ್ ತುಂಬ ಥರ್ಮೋಕೋಲ್ನ ಪುಡಿ ಪುಡಿ ಮಾಡಿ ಗಬ್ಬೆಪ್ಸೋದು, ವಾಟರ್ ಬಲೂನ್ಸ್ನ ಬೆಡ್ ಮೇಲಿಡೋದು. ಒಂದಾ ಎರಡ? ಇನ್ನೂ ಸಿಕ್ಕಾಪಟ್ಟೆ ಪ್ಲಾನ್ಸ್ ಮಾಡ್ತಾರಣ್ಣ. ಒಟ್ಟಿನಲ್ಲಿ ಹೊಸ ಜೋಡಿಗೆ ಗೋಳು ಹಿಡ್ಕೊಳ್ಳೋದೆ ಇದ್ರ ಉದ್ದೇಶ. ಅಂದ್ರೆ ಇವತ್ತು ವಿಕ್ರಾಂತ್ ಫಸ್ಟ್